ಜಗತ್ತಿನ ಎಲ್ಲ ಪ್ರಜಾಪ್ರಭುತ್ವಗಳು ಬೆಳೆಯಲಿಕ್ಕೆ ಭೂಮಿಕೆಯನ್ನು ಹಾಕಿಕೊಟ್ಟಿರ್ತಕ್ಕಂಥ ನಮ್ಮ ಭಾರತ ದೇಶ. ಅಂತಹ ಭಾರತ ದೇಶದಲ್ಲಿ ಒಂದು ಬೃಹತ್ ಸಂವಿಧಾನವನ್ನು ಎಲ್ಲ ಸರ್ವ ಜನರಿಗೆ, ಎಲ್ಲ ಸರ್ವಧರ್ಮೀಯರಿಗೆ, ಎಲ್ಲ ಜಾತಿಯರಿಗೆ ಸಮಾನ ರೀತಿಗಳಿಗೆ ಅನ್ವಯವಾಗುವಂಥ ಸಂರಕ್ಷಣಾತ್ಮಕ ಹಕ್ಕುಗಳನ್ನು ಕೊಡ್ತಾ ಸುಮಾರು 395 ಅನುಚ್ಛೇದಗಳನ್ನು ಹೊಂದಿಕೊಂಡಂತೆ ಈ ಬೃಹತ್ ಸಂವಿಧಾನ ಏನು ರಚನೆ ಆಗ್ತದೆ. ಆ ಬೃಹತ್ ಸಂವಿಧಾನದ ಹುಟ್ಟಿದ ದಿನವನ್ನ ನಾವು ಆಚರಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಷಯ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಗಿರ್ತಕ್ಕಂಥ ಡಾಕ್ಟರ್ ಶಿವಾನಂದ್ ಜಂಗೀಸ್ ಅವರೇ, ಹಾಗೂ ಈ ದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಶ್ರೀಮತಿ ರೇಖಾ ಚೌಹಾಣ್ ಅವರೇ, ಹಾಗೂ ಡಾಕ್ಟರ್ ಆಶಾ ಅಪ್ರೇನ್ ಮೇಡಮ್ ಅವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ನನ್ನ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಶ್ರೀಮತಿ ವೀಣಾ ಮೇಡಮ್ ಅವರೇ, ಶ್ರೀಮತಿ ವಾಣಿ ಮೇಡಮ್ ಅವರೇ, ಶ್ರೀಮತಿ ಅವರೇ, ಹಾಗೂ ಗಿರೀಶ್ ಅವರೇ, ಅಲಂಕಾರ್ ಸರ್ ಅವರೇ, ಹಾಗೂ ಸೇವಂತ ಮೇಡಮ್ ಅವರೇ, ಹಾಗೂ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿ. ಸಮಯ ಬಹಳ ಆಗದ, ಸ್ವಲ್ಪ ಮಾತಾಡ್ತೀನಿ. ಯಾಕಂತಂದ್ರೆ ವಿ ಹ್ಯಾವ್ ಟು ಚೀರ್ ಅಪ್ ಫಾರ್ ದಿ ಲರ್ನಿಂಗ್ ಸರ್ಟನ್ ಥಿಂಗ್ಸ್. ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ರೆ ನಮ್ಮಷ್ಟಕ್ಕೆ ನಾವೇ ಕೆಲವೊಂದಿಷ್ಟು ಆಸಕ್ತಿಗಳನ್ನು ಮೈಯೊಳಗೆ ಹುರಿದಂಬಿಸ್ಕೊಂಡು ಅಂದರೆ ಮಾತ್ರ ನಾವು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯತೆಗಳು ಆಗ್ತದೆ. Learning the Constitution is different from reading the Constitution, and reading the Constitution is different from interpreting the Constitution. ಸಂವಿಧಾನದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನನಗೆ ಆತ್ಮಸ್ಫೂರ್ತಿಯಾದಂತಹ ಸಂಪೂರ್ಣ ಒಂದು ಮನಸ್ಥಿತಿ ಬಂದ್ಬಿಡ್ತದೆ. ನಾನು ಕೂಡ ಅದರ ಫಲಾನುಭವಿದೆ. ಆ ಸಂವಿಧಾನ ಇರಲಿಲ್ಲ ಅಂತಂದ್ರೆ ಇವತ್ತು ನಿಮ್ಮೆಲ್ಲರ ಹತ್ರ ಈ ವಿಚಾರಗಳನ್ನು ಮನನೆ ಮಾಡಲಿಕ್ಕೆ ನನಗೆ ಸಾಧ್ಯತೆ ಇಲ್ಲ. ಏನು ವಾಕ್ ಸ್ವಾತಂತ್ರ್ಯವನ್ನು ಕೊಡ್ತಾರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಆ ಮೂಲಭೂತ ಹಕ್ಕಿನ ಕಾರಣದಿಂದಲೇ ಇವತ್ತು ನಾವು ಇಷ್ಟೆಲ್ಲ ವಿಷಯಗಳನ್ನ ತಿಳ್ಕೊಂಡಿರ್ತಕ್ಕಂಥದ್ದು, ಇಷ್ಟೆಲ್ಲ ವಿಷಯಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು. ತುಂಬಾ ಜನ ವಿದ್ಯಾರ್ಥಿಗಳು ಬಹಳ ಸೊಗಸಾಗಿ ಮಾತಾಡಿದ್ರಿ, ಬಹಳ ಸುಂದರವಾಗಿ ಮಾತಾಡಿದ್ರಿ. ಏನೆಲ್ಲ ವಿಚಾರಗಳನ್ನೆಲ್ಲ ಪರಿಪಕ್ವವಾದ ರೀತಿಯೊಳಗೆ ಮಾತಾಡಿದ್ರಿ. ನನ್ನ ಸಹೋದರಿ ರೇಖಾ ಮೇಡಮ್ ಅವರು ಹೇಳಿದ್ರು, ನಮಗೇನು ಬಿಟ್ಟಿಲ್ಲ ಅನ್ನುವಂಥ ರೀತಿಯೊಳಗೆ ಎಲ್ಲರೂ ಮಾತಾಡ್ಬಿಟ್ಟಿದ್ದೀರಿ. ಏನು ಮಾತಾಡಬೇಕು ಅನ್ನುವಂಥ ವಿಚಾರ ಕೊಟ್ಟಿರ್ತಾರೆ ನಮಗೆ. ಆದರೂ ಕೂಡ ಒಬ್ಬ ಪ್ರಾಧ್ಯಾಪಕರಾಗಿ ಸಂವಿಧಾನದ ಜಾರಿ ಬರುವುದಕ್ಕಿಂತ ಪೂರ್ವದೊಳಗೆ ಸಂವಿಧಾನಾತ್ಮಕವಾದಂತಹ ಇತಿಹಾಸವನ್ನು ಕೂಡ ನಾವು ನೋಡ್ಕೊಳ್ತೇವೆ. ಯಾಕಂತಂದ್ರೆ ಬ್ರಿಟಿಷರ ಕಪಿಮುಷ್ಟಿಯಿಂದ ನಾವು ಅವರ ಆಡಳಿತದಿಂದ ಮುಕ್ತಗೊಂಡು ಸ್ವತಂತ್ರ ಭಾರತಕ್ಕೆ ನಮ್ಮ ಸಂವಿಧಾನವನ್ನು ಹೊಸದಾಗಿ ರಚನೆ ಮಾಡತಕ್ಕಂತಹ ಏನು ಜವಾಬ್ದಾರಿಗಳಿಗೆ ನಾವು ಬೀಳ್ತೀವಿ, ಆ ಜವಾಬ್ದಾರಿಯನ್ನು ನಿಭಾಯಿಸುವುದಕ್ಕಿಂತ ಪೂರ್ವದೊಳಗೆ ಎಷ್ಟೊಂದು ಘಟನೆಗಳು ನಮ್ಮ ಮುಂದೆ ಆಗಿ ಹೋಗಿದ್ದಾವೆ. ನಮ್ಮ ಸಂವಿಧಾನಾತ್ಮಕ ಇತಿಹಾಸವನ್ನ 5 ಭಾಗಗಳನ್ನಾಗಿ ನಾವು ವಿಭಾಗೀಕರಣವನ್ನು ಮಾಡ್ತೀವಿ. 1600ರಿಂದ 1765, 1765ರಿಂದ 1858, 1858ರಿಂದ 1919, 1919ರಿಂದ 1947, 1947ರಿಂದ 1950. ಈ ತರದ ಒಂದು ಕಾಲಘಟ್ಟಗಳಲ್ಲಿ ನಮ್ಮ ಸಂವಿಧಾನದ ರಚನೆ, ಅದರ ಹಿನ್ನೋಟವನ್ನು ನೋಡಿದಾಗ ನಾವು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿದ್ವಿ. ಅವರೇನು 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಮುಖಾಂತರ ನಮ್ಮ ಭಾರತ ದೇಶಕ್ಕೆ ವಾಣಿಜ್ಯಾತ್ಮಕ ಚಟುವಟಿಕೆಗಳಿಗೆ ಆಕರ್ಷಿತರಾಗಿ ನಮ್ಮಲ್ಲಿರ್ತಕ್ಕಂಥ